MBBS ಟ್ರೈನಿಂಗಿಗೆ ಹೋದವಳು ಇವತ್ತಿಗೆ 2 ವರ್ಷ ಆಯ್ತು. ಈ 2 ವರ್ಷ ನನ್ನ ತಂಗಿ ಬಿಟ್ಟಿದ್ದು 20 ವರ್ಷ ಆದಂಗಾಗಿದೆ ಈ ಅಣ್ಣನಿಗೆ. ಇವತ್ತು ತಂಗಿ ಬರ್ತಾ ಇದ್ದಾಳೆ, ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ. ಸದ್ಯದಲ್ಲೇ ಡಾಕ್ಟರ್ ಆಗ್ತಾರೆ. ನನ್ನ ತಂಗಿ ಡಾಕ್ಟರ್ ಆಗ್ಬೇಕು, ನಮ್ಮ ಬಡ ಜನರ ಸೇವೆ ಮಾಡ್ಬೇಕು ಅಂತ ಈ ಅಣ್ಣ ತುಂಬಾ ವರ್ಷದಿಂದ ನನ್ನ ತಂಗಿ ಡಾಕ್ಟರ್ ಆಗಿ ಬಂದ್ರೆ, ಅವಳು ಡಾಕ್ಟರ್ ಆದ್ರೆ ಈ ಅಣ್ಣನ ಕನಸು ನನ್ಸಾಗ್ತದೆ. ಅವಳು ಇನ್ನೇನು ಬರೋ ಸಮಯ ಬರ್ತೀನಿ ಅಂತ ಇವತ್ತು ಹೇಳಿದಾಳೆ. ಇವತ್ತಿಗೆ 2 ವರ್ಷ ಆಯ್ತು. ನನ್ನ ತಂಗಿ ಮುಖ ನೋಡ್ಬೇಕು, ನನ್ನ ತಂಗಿ ಮುಖ ನೋಡ್ಬೇಕು, ಮಾತಾಡ್ಬೇಕು ಅಂತ ಈ ಜೀವ ಕಾತರದಲ್ಲಿದೆ. ರಾತ್ರಿಯಿಂದ ಅವಳು ಪ್ರಯಾಣ ಬೆಳೆಸಿ ಬರ್ತಾ ಇದ್ದಾಳೆ. ನನ್ನ ತಂಗಿ ಮನೆ ಬರೋದ್ರೊಳಗೆ ಅವಳು ಬರ್ತಿದ್ದ ಹಾಗೇನೆ ಅಣ್ಣ 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 ಅಂತಾನೆ ಇರ್ತಾಳೆ. ಯಾಕೆಂದ್ರೆ ಚಿಕ್ಕಂದಿನ ನನ್ನ ತಂಗಿನ ಮುದ್ದಾಗಿ ಸಾಕಿದ್ದೇನೆ. ಅವಳು ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಮುದ್ದಾಗಿ ಗಿಣಿ ಸಾಕಿ ಹೂ ಬೆಳೆಸಿದೆ ನನ್ನ ತಂಗಿ. ಇವತ್ತು ಅವಳು ಬಂದು ಡಾಕ್ಟರ್ ಆಗುವಂತ ಒಂದು ಕನಸಿದೆ. ಈಗ ಅವಳಿಗೆ ಒಳಗೆ ಹೋಗಿ ನಾನು ಬರುವಂತ ನನ್ನ ತಂಗಿಗೆ ಏನಾದ್ರೂ ಒಂದು ಬಿಸಿ ಬಿಸಿ ಕಾಫಿ ಟೀ ಅನ್ನ ಮಾಡ್ಬೇಕು. ಇನ್ನೇನು ಕ್ಷಣದಲ್ಲಿ ಬಂದ್ಬಿಡ್ತಾಳೆ. ಅಣ್ಣ 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 ತಂಗಿಯಮ್ಮ, ಈಗ ಬಂದೇನಮ್ಮ? ಬಾ 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 ತಂಗಿಯಮ್ಮ. ಇದ್ಯಾರ್ದಮ್ಮ ಮಗು? ಉತ್ತರ ಉತ್ತರ ನಾನು ಕೊಡುತ್ತೇನೆ. ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣ, ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನೇನಿಲ್ಲಿ? ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನಿನ್ನ ಮನೆಗೆ ಕಾಲಿಟ್ಟಿದ್ದು. ಇದು ನೀನು ಕಟ್ಟಿದ ಅರಮನೆ ಇರಬಹುದು, ಇವಳು ನೀನು ಸಾಕಿದ ಮುದ್ದಿನ ತಂಗಿ ಇರಬಹುದು. ಆದರೆ ನಿನ್ನ ತಂಗಿಯ ಕೈ ಹಿಡಿದು ಈ ಮನೆಗೆ ರಾಜಾರೋಷವಾಗಿ ಎಂಟ್ರಿ ಕೊಟ್ಟಿದ್ದು ನಾನು. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಟ ಆಡಿಸ್ತಾ ಇರ್ತೀನಿ. ಯಾಕಪ್ಪ ಇವರ ಹತ್ರ ಬಿದ್ದೆ, ಯಾಕಪ್ಪ ಇವರ ಹತ್ರ ದ್ವೇಷ ಕೊಟ್ಕೊಂಡೆ ಅಂತ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಕೋಟೆ ಕಣೋ. ಯಾಕೆ ನನ್ನ ಮಾತು ಕೇಳಿ ಬೆವರು ಬರ್ತಾ ಇದೆಯಾ? ತೋರಿಸಿದಂತ ನಿನ್ನ ನಾಡಿಗಳೆಲ್ಲ ಅಸ್ತವ್ಯಸ್ತಗೊಳ್ಳಬೇಕು. ಕೇವಲ ವಜ್ರಕಾಂತನಲ್ಲ, ನಿನ್ನ ಭಾವಿ ಭಾವೈದ ವಜ್ರಕಾಂತೆ. ಯಾಕೆ ಮಂಕು ಬಡಿದ ಮಂಗನ ತರ ನಿಂತ್ಕೊಂಡಿದ್ಯಲ್ಲ? ಹೇಳ್ತೀನಿ ಕೇಳು. ನಾನೇ ಶೂರಾದಿ ಶೂರ, ಕೋಟಿ ಕೋಟಿ ಒಡೆಯನೆಂದು ಈ ಊರಿನ ಮೂರ್ಖ ರೈತರನ್ನೆಲ್ಲ ಸಂಘಟಿಸಿಕೊಂಡು ಕೋಟಿ ಕೋಟಿ ಗಟ್ಟಲೆ ಬಂಡವಾಳ ಹಾಕಿ ಕಟ್ಟಿದ್ದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಜ್ವಾಲೆಯ ಪ್ರತಿಫಲವೇ ಇದು ಬಾವಾಜಿ. ನೀನ್ ಯಾವಾಗಲೇ ನನಗೆ ಮಾವ ಅಂತ ಕರೆಯೋ ಅದಮ ಬಂದಿರಬಹುದು. ಆ ನಿನ್ನ ಕೆಟ್ಟ ಕರ್ಮವನ್ನು ನೆನೆದು ಇಲ್ಲಿ ಅಸಭ್ಯವಾಗಿ ವರ್ತಿಸಬೇಡ. ಮೊದಲು ನನ್ನ ಮನೆಯಿಂದ ಹೊರಟು ಹೋಗು. ಈ ವಜ್ರಕಾಂತನಿಗೆ ಹೊರಟು ಹೋಗು. ರಾಮಯ್ಯ, ಹೊರಟು ಹೋಗಲು ಬಂದಿಲ್ಲ. ನಿನ್ನ ಭರ್ಜರಿಯಾದ ಬದುಕನ್ನೇ ಹೊರಟು ಮಾಡಲು ಬಂದ ದುರ್ಗಂಡು ನಾನು. ಅಷ್ಟೇ ಅಲ್ಲ, ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟು ಸಿಂಧೂರ ನಿಟ್ಟ ಸರದಾರ ನಾನು. ವಜ್ರಕಾಂತನ ಮರ್ಮ ಕಲಿಯುಗದ ಕರ್ಮ.
ತಂಗಿಯಮ್ಮ, ಇದೇನಮ್ಮ ಇವ್ರು ಹೇಳ್ತಾರೆ ಮಾತು? ಹೌದಣ್ಣ, ಅವ್ರು ಹೇಳ್ತಾ ಇರೋ ಮಾತು ನಿಜ ಇದೆ. ಅಯ್ಯೋ, ತಪ್ಪು ಮಾಡಿಬಿಟ್ಟೆ ತಂಗಿ, ತಪ್ಪು ಮಾಡಿಬಿಟ್ಟೆ. ಸಿರಿನೀರಿನ ಸಾಗರದಲ್ಲಿ ತಿಮಿಂಗಿಲಿನ ಆರ್ಭಟ. ಬೇಡಮ್ಮ, ಬೇಡ. ಏನು ಅರಿಯದ ನನ್ನ ತಂಗಿಯ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಎಂಬ ನಾಟಕ ಮಾಡಿ ಸಂಚು ಹೂಡಿ ಇವನ ಆಟ ಮುಗಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ತಂದೊಡ್ಡುವ ಕ್ರೂರತನದ ವಕ್ರ ದೃಷ್ಟಿಯ ವಕ್ರ ನೋಟ ಇವನು ಕಣ್ಣಲ್ಲೇ ಕಾಣ್ತಾ ಇದೆಯಪ್ಪ, ಕಣ್ಣಲ್ಲೇ ಕಾಣ್ತಾ ಹೆಂಗಮ್ಮ? ಇದು ಸ್ವಾತಂತ್ರ್ಯ ಹೋರಾಟಗಾರರ ಗೋಡು. ಅಣ್ಣ ತಂಗಿಯರು ಪ್ರೀತಿಯಿಂದ ಬಾಳಿ ಬದುಕಿದ ನಂದ ಗೋಕುಲದಂತ ಇಂಥ ಗೂಡಿಗೆ ಈ ರಣ ಹತ್ತಿ ನಂತ ಗಿಡಗ ಬರುವ ನಾನು ಬಿಡುವುದಿಲ್ಲಪ್ಪ, ನಾನು ಬಿಡುವುದಿಲ್ಲ. ಇದೇನಣ್ಣ ನೀನು ಹೇಳ್ತಾ ಇರೋ ಮಾತು? ನೀನು ಮಾತನ್ನ ಕೇಳ್ಕೊಂಡು ಕೂರೋದಕ್ಕೆ ನಾನೇನು ಬೆರಳು ಚೀಪೋ ಮಗುವಲ್ಲ. ನಾನು ವಯಸ್ಸಿಗೆ ಬಂದಿರೋ ಹೆಣ್ಣು ಅಷ್ಟೇ. ಯಾಕೆ ನಾನು ಓದಿಕೊಂಡು ಈ ಪ್ರಪಂಚ ಜಗತ್ತಿನ ಜ್ಞಾನವನ್ನು ತಿಳ್ಕೊಂಡಿರೋ ಕಲಿತ ನಾರಿನ. ಚಿಕ್ಕಂದಿಂದ ನೀನು ಏನು ಕೇಳಿದ್ರು ಈ ಅಣ್ಣ ಇಲ್ಲ ಅಂದಿಲ್ಲ ಕಣಮ್ಮ, ಇಲ್ಲ ಅಂದಿಲ್ಲ. ಅಣ್ಣ, ನಾನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಇದೇ ಊರಿನ ಪ್ರಗತಿಪರ ರೈತ, ನನ್ನ ಮಿತ್ರ ಆನಂದ್ ನಿರಾಕರಿಯವರ ಮಗ, ಚಿಕ್ಕಂದಿನಲ್ಲೇ ರೈತ ಹೋರಾಟಗಾರ, ಸಾಲದು ಅಂತ ಕೃಷಿ ಆಫೀಸಲ್ಲಿ ಮ್ಯಾನೇಜರ್, ಬಂಗ್ಲೆ, ತೋಟ ಇರುವಂತ ಕುಟುಂಬ. ಅಂತ ಕುಟುಂಬಕ್ಕೆ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಈ ಅಣ್ಣನ ಆಸೆ ಎಲ್ಲ ಮಣ್ಣು ಮಾಡ್ಬಿಟ್ಟಿಯಲ್ಲ. ಅಲ್ಲಪ್ಪ, ಸುಖ ಸಂತೋಷ ನೋಡ್ಬೇಕು ಅಂತ ಎರಡು ಜೀವಗಳಾದ ನಿನ್ನ ಅಣ್ಣಂದಿರು ಇದ್ದಾರೆ ಅನ್ನೋದೇ ಮರ್ತ್ಬಿಟ್ಟಿಯಲ್ಲಪ್ಪ, ಇದ್ದಾರೆ ಅನ್ನೋದೇ ಮರ್ತ್ಬಿಟ್ಟಿಯ. ಈ ಸಮಾಜನೇ ಇಷ್ಟು. ಹೆಣ್ಣು ಚಿಕ್ಕವಳಿರ್ಬೇಕಾದ್ರೆ ತಂದೆಯ ಆಶ್ರಯದಲ್ಲಿ ಬೆಳೆದು ನಿಂತ ಮೇಲೆ ಅಣ್ಣ ತಮ್ಮಂದಿರ ಆಶ್ರಯ, ಇನ್ನು ಮದುವೆ ಆದ್ಮೇಲೆ ಗಂಡಂದಿರ ಆಶ್ರಯದಲ್ಲಿ ಇರಬೇಕು ಅಂತ ನೀನು ಅಂದ್ಕೊಂಡ್ರೆ ಹೆಣ್ಣು ಗುಲಾಮಳಾಗಿ ಇರಬೇಕು ಅಂತ ಅಂದ್ರೆ ಅದು ನಿನ್ನ ಮೂರ್ಖತನ. ನೋಡಮ್ಮ, ನಾನು ಇಷ್ಟಪಟ್ಟವರ ಜೊತೆ ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಜೊತೆ ಬಾಳಿ ಬದುಕ್ತೀನಿ. ಇನ್ನು ಮುಂದೆ ನೀನು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲ 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 ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವನ್ನು ಸುಳ್ಳೆಂದು ಪಡೆದುಕೊಂಡರೆ ಹೆಚ್ಚುವುದೇ ಈ ಸಮಾಜ. ಹೇ ಬಾವಾಜಿ, ನಮ್ಮಿಬ್ಬರ ಪ್ರೀತಿಯ ಸಮ್ಮಿಲನಕ್ಕೆ ಸಾಕ್ಷಿಯೇ ಈ ಕೂಸು. ನಿನಗೆ ಮತ್ಯಾವ ಸಾಕ್ಷಿ ಬೇಕಲ್ಲ? ಹೇ ಮಾರುತೇಶ್ವರ, ಸುತ್ತ 10 ಹಳ್ಳಿಗೆ ಹೋಗಿ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ರಾಮಣ್ಣನ ಮನೆಗೆ ಎಂತ ಆಪತ್ತು ತಂದೆಯೋ, ಎಂತ ಆಪತ್ತು ತಂದೆ. ಪ್ರಗತಿಪರ ರೈತ ನೆನೆಸಿದ ಈ ರಾಮಣ್ಣನ ಮನೆಗೆ ಎಂತ ಕುತ್ತು ತಂದೆಯೋ, ಎಂತ ಕುತ್ತು ತಂದೆ. ನಾಳೆ ಪಂಚಾಯತಿಲಿ ಹೋಗಿ ಕುಳಿತಾಗ, ರಾಮಣ್ಣ, ನಿನ್ ತಂಗಿ ನಿನಗೆ ಗೊತ್ತಿಲ್ಲದೆ ಮದುವೆಯಾಗಿ ಮಗು ಎತ್ತು ಬಂದಿದ್ದಾಳೆ, ನಿನ್ನ ಮನೇಲಿ ನೀನೇ ಸರಿ ಮಾಡ್ಕೊಳಕ್ಕಾಗಿಲ್ಲ, ಏನು ಪಂಚಾಯತಿ ಮಾಡ್ತೀಯಂತ ಈ ಊರ್ ಜನರೆಲ್ಲ ನನಗೆ ಬೆಟ್ಟು ತೋರ್ಸಂಗಾಯ್ತಲ್ಲಮ್ಮ, ನನಗೆ ಬೆಟ್ಟು ತೋರ್ಸಂಗಾಯ್ತು ಅಲ್ಲಪ್ಪ. ನಾಳೆ ನಾನು ಈ ಊರಲ್ಲಿ ಮುಖ ಯಾಕೆ ಉಟ್ಟು ಓಡಾಡ್ಲಿ?
ಜನರು ಕೇಳಿರಿ ಏನಂತ ಹೇಳಿ, ನನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಮನೆಯಿಂದ ಹೊರಟು ಹೋಗಿ, ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ. ಹೊರಟು ಹೋಗು, ಹೊರಟು ಹೋಗು, ಹೊರಟು ಹೋಗು. ಏ ಚಾರ್ಲಿ, ಸಿಗ್ನಲ್ ಮಾಡಿ ತರಿಸಿದ ಫೈಲ್ ಇಲ್ಲೇ ಇದೆ. ನೋಡು, ಸರಿಯಾಗಿ ಕಣ್ಬಿಟ್ಟು ನೋಡು. ಕೆಲವು ವರ್ಷಗಳ ಹಿಂದೆ ನಿನ್ನ ತಂದೆ ತಾಯಿಯರು ಸಂಪೂರ್ಣ ಆಸ್ತಿಯನ್ನಲ್ಲ, ನಿನ್ನ ತಂಗಿಯ ಹೆಸರಿಗೆ ಬಿಲ್ ಮಾಡಿರುವ ಪತ್ರ ಈಗ ಅದು ಸಂಪೂರ್ಣ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದೇನ್ ತಂಗಿಯಮ್ಮ, 12 ತಲೆಮಾರಿನಿಂದ ನಮ್ಮ ಕುಟುಂಬದಲ್ಲಿ ಹೆಣ್ಣಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ದೇಶದಲ್ಲಿದ್ದಾಗ ನೀನು ಹೆಣ್ಣಾಗಿ ಹುಟ್ಟಿದೆಯಮ್ಮ, ನೀನು ಹೆಣ್ಣಾಗಿ ಹುಟ್ಟಿದೆ. ಎಷ್ಟೋ ವರ್ಷಗಳ ನಂತರ ಹೆಣ್ಣು ಹುಟ್ಟಿದಳೆ ಅನ್ನೋ ಸಂತೋಷದಲ್ಲಿ ಅಪ್ಪ ಅಮ್ಮ ತಾತ ಮುತ್ತಾತರು ದುರಿದು ಬೆವರು ಸುರಿಸಿದ ಆಸ್ತಿನೆಲ್ಲ ನಿನ್ನ ಹೆಸರಿ ಬಂದ್ರಪ್ಪ, ನಿನ್ನ ಹೆಸರಿ ಬಂದ್ರು. ಆದ್ರೆ ನಮ್ ತಂಗಿ ಹೆಸರಲ್ಲಿ ಆಸ್ತಿ ಮನೆ ಇದ್ರೆ ನಮಗೇನು ಬೇಸರ ಇಲ್ಲಮ್ಮ, ನಮಗೇನು ಬೇಸರ ಇಲ್ಲ. ನನ್ ತಂಗಿ ಚೆನ್ನಾಗಿರ್ಬೇಕು. ಆದ್ರೆ ಆದ್ರೆ ನೀನ್ ತಿಂದಂಗೂ ಅಲ್ಲ, ನಾವು ತಿಂದಂಗೂ ಅಲ್ಲ. ನಂದು ಒಯ್ರಿ ಆ 3ನೇ ಹಾದಿ ಹೋಗು ಬೀದಿ ಬೀಗೆ ಬಿಕಾರಿ ಹೆಸರಿಗೆ ಬರ್ದಿಟ್ಟಿದೆಯಲ್ಲಮ್ಮ, ಬೀದಿ ಬಿಕಾರಿ ಬರ್ದಿಟ್ಟಿದೆಯ. ನನ್ನ ಹೆಸರಿಗೆ ಬರ್ದಿರೋ ವಿಲ್ಲನ್ನ ನನಗೆ ಯಾವಾಗ ಹೇಗೆ ಖರ್ಚು ಮಾಡಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡಮ್ಮ, ಈ ಆಸ್ತಿ ಈ ಮನೆ ಯಾವುದು ನಮಗ್ ಬೇಡಮ್ಮ, ನಮಗ್ ಬೇಡ. ನನಗೆ ನನ್ನ ತಂಗಿ ಬೇಕು, ನನ್ನ ಬಂಗಾರದ ತಂಗಿ ಬೇಕು. ನನ್ನ ಬಂಗಾರದ ತಂಗಿ ಬಾಳು ಬಂಗಾರವಾಗಬೇಕಮ್ಮ, ಬಾಳು ಬಂಗಾರವಾಗಬೇಕು. ಆಸ್ತಿ ಮನೆ ಯಾವುದು ಬೇಡಮ್ಮ. ನೋಡಿ, ಅಣ್ಣ ತಮ್ಮಂದ್ರಿಬ್ರು ನನ್ನ ಗಂಡ ಹೇಳ್ದಾಗೆ ಕೇಳ್ಕೊಂಡು ತೆಪ್ಪಗೆ ಬಿದ್ರೆ ಒಳ್ಳೇದು. ಇಲ್ಲ ಅಂತ ಅಂದ್ರೆ ಈ ಪ್ರಪಂಚ ವಿಶಾಲವಾಗಿದೆ, ಎಲ್ಲರೂ ಹೋಗಿ ಜೀವನ ಮಾಡ್ಬೋದು. ನಂದೇನು ಅಭ್ಯಂತರವಿಲ್ಲ. ತಂಗಿ, ಎಷ್ಟು ಸಲೀಸಾಗಿ ಹೇಳ್ಬಿಟ್ಟಿಯಮ್ಮ, ಎಷ್ಟು ಸಲೀಸಾಗಿ ಹೇಳ್ಬಿಟ್ಟು. ನಿನಗೆ ಗೊತ್ತೇನಮ್ಮ, ನೀನು ಚಿಕ್ಕವಳಾಗಿದ್ದಾಗ ತಾಯಿ ಕಳ್ಕೊಂಡಾಗ ನಿನ್ನ ತಲೆ ಬಾಚಿ ಜಡೆ ಹಾಕಿ ತೊಡೆ ಮೇಲೆ ಕೂರ್ಸ್ಕೊಂಡು ಚಂದ ಮಾಮನ್ ತೋರಿಸಿ ಊಟ ಮಾಡಿಸಿ ತಾಯಿ ಸ್ಥಾನ ಕೊಟ್ಟೆ ಕಣಮ್ಮ, ತಾಯಿ ಸ್ಥಾನ ಕೊಟ್ಟೆ. ಬೆನ್ನ ಮೇಲೆ ಕೂರ್ಸ್ಕೊಂಡು ನಾನ್ ಬಂತಾನೆ ಆಟ ಆಡಿ, ಹೆಗಲ ಮೇಲೆ ಹೊತ್ತು ಅಂಗಳದಲ್ಲಿ ಆಟ ಆಡಿ, ನನ್ನ ತಂಗಿಗೆ ತಂದೆನೇ ಇಲ್ಲ ಅನ್ನೋ ಕೊರಗು ಬರಬಾರ್ದು ಅಂತ ತಂದೆ ಸ್ಥಾನ ಕೊಟ್ಟೆ. ದೂರದ ಊರಲ್ಲಿ ನೀನು ಓದ್ತಾ ಇದ್ದೀಯಮ್ಮ, ನನ್ನ ತಂಗಿ ಯಾರಿಗೂ ಕಡಿಮೆ ಆಗ್ಬಾರ್ದು ಅಂತ ಹಗಲು ರಾತ್ರಿ ಗಾಳಿ ಬಳೆ ಚಳಿ ಅಂತ ದುಡಿದು ನಿನ್ನ ಓದಿಸಿದೆ ಕಣಮ್ಮ, ನಿನ್ನ ಓದಿಸಿದೆ ತಂಗಿ. ಅದೆಲ್ಲ ಮರ್ತ್ಬಿಟ್ಟಿಯೇನಪ್ಪ, ಮರ್ತ್ಬಿಟ್ಟಿಯಾ? ನೋಡು ತಂಗಿ, ಅಂಗೈನ ಬಳೆ ಮುಂಗೈಗೆ ಬಂತು ಅಂತ ಅಂಗೈನ ಮರಿಬಾರ್ದು ಕಣಮ್ಮ, ಅಂಗೈನ ಮರಿಬಾರ್ದು. ನಾನು ಮನಸಾರೆ ಪ್ರೀತಿಸಿ ಮದುವೆಯಾದ ನನ್ನ ಮುದ್ದು ಕಣವಳು ಎಲ್ಲ ಸಲ್ಲದ ವಿಷಯವನ್ನು ಅವಳ ತಲೆಯಲ್ಲಿ ತುಂಬಿ ಅವಳ ಮನಸ್ಸು ಬದಲಾಯಿಸುತ್ತೇನೆಂದರೆ ನಾನು ನಿನ್ನ ಹುಚ್ಚುತನ. ನೀನು ಯಾವ ಜನ್ಮದ ವೈರ್ಯನ?
ಆಗಿರೋ ಪತಿ ದೇವರನ್ನ ಹೊಡಿತೀಯ? ಪ್ರೀತಿಯಿಂದ ಸಾಕಿದ ನನ್ನ ತಂಗಿ ಕೊಟ್ಟ ಬಹುಮಾನ ಕಪಾಳ ಮೋಕ್ಷ. ನನ್ನ ತಂಗಿ ಕೊಟ್ಟ ಬಹುಮಾನ ಅಣ್ಣನಿಗೆ ಕಪಾಳ ಮೋಕ್ಷ. ಇನ್ನು ಮುಂದೆ ನನ್ನನ್ನ ತಂಗಿ ಅಂತ ಕರಿಬೇಡ ಕಣ. ಆ ಯೋಗ್ಯತೆಯನ್ನ ನೀನು ಕಳೆದುಕೊಂಡಿದೀಯ. ಹೊರಟೋಗು ಈ ಮನೆಯಿಂದ. ನೀನು ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೋಗೋ ಇಲ್ಲಿ. ಅವ್ವರು ಹೇಳ್ದಂಗೆ ಮೊದ್ಲು ಇವನನ್ನ ಈ ಮನೆಯಿಂದ ಹೊರ ಹಾಕ್ರಿ. ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲವೇ? ನಾನು ನನ್ನ ಮನೆಯಿಂದ ಹೊರಟು ಹೋಗಬೇಕೆ? ಇದು ನನ್ನ ಮನೆ ಕಂಡ್ರು, ನಾನು ಹುಟ್ಟಿದ ಮನೆ ಕಂಡ್ರು, ನಾನು ಸಂಸಾರ ಮಾಡಿದ ಮನೆ ಕಂಡ್ರು, ತಮ್ಮ ನನ್ನ ತಂಗಿಯರೆಲ್ಲ ಬೆಳೆಸಿ ಆಡಿಸಿದ ಮನೆ ಕಂಡ್ರು. ರೇ ವಜ್ರಕಾಂತ, ಈ ಸಮಯದಲ್ಲಿ ಮನೆ ಬಿಟ್ಟು ಹೋಗುವಂತ ಹೇಳ್ತಾ ಇರೋದಿಲ್ಲ. ನನ್ ತಮ್ಮ ಹುರಿಯ ಏನಾದ್ರೂ ಬಂದ್ರೆ ನೀನು ಹೊರದು ಮುಟ್ಟಲೋ ಈ ಹೊಲಸು ದೇಹವನ್ನ. ಯಾವನವನು ಹುಲಿಯ ಸಾಕಿದ್ದೀನಿ, ಹುಲಿ ಸಾಕಿದ್ದೀನಿ ಅಂತ ಪಾಸ್ ಮಾಡ್ಬೇಡ. ಕಸಯ ನೀನು ಹುಲಿನ ಸಿಂಗಲ್ ಆಗಿಲ್ಲಿ ಸಿಂಹ ಬೇಟೆ ಆರಟ್ಟುವಾಗಲ್ಲ. ಹೊರಟು ಹೋಗ್ತೀನಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಅನ್ಯಾಯವಾಗಿ ಬಡ ಬಗ್ಗರನ್ನು ಬಡಿದು ತಿನ್ನುವ ನೀನು ಆ ನೀಚತನ ಬಿಟ್ರೆ ಒಳ್ಳೆಯದು. ಇಲ್ಲದೆ ಹೋದ್ರೆ ಪುಂಡದ ಪುಂಡ, ನಿನ್ನಂತ ರೌಡಿಗಳ ಮಿಡ್ಡ ನನ್ನ ತಮ್ಮ ಹುಲಿಯಾನಿಂದಲೇ ನಿನಗೆ ಅಂತ್ಯ ಆಡಿಸ್ತೇನೆ ಮಗನೇ. ನಿನಗೆ ತಮ್ಮನಿಂದಲೇ ಅಂತ್ಯ ಆಡಿಸ್ತೇನೆ. ಹುಚ್ಚು ನಾಯ ಹೆಸರು ಈ ಮನೆಯಲ್ಲಿ ಎತ್ತಬೇಡ. ಎತ್ತಿದ್ದೆ ಹೌದಾದರೆ ನಿನ್ನನ್ನು ಬೀದಿ ನೋಯಿನಂತೆ ಹೊಡೆದು ಸಾಯಿಸುತ್ತೇನೆ. ರಾಮಯ್ಯ, ಎಷ್ಟು ಸರಿ ಹೇಳ್ಬೇಕಲ್ಲೇ? ತಂಗಿಯಮ್ಮ, ನೀನಾದರೂ ಸುಖವಾಗಿ ಮನೆಯಲ್ಲಿ ಬಾಳಮ್ಮ. ನಾನು ಹೋಗ್ತೇನೆ, ನನ್ನ ತಂಗಿ ಚೆನ್ನಾಗಿರ್ತಾಳೆ ಅನ್ನೋದಾದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೇನೆ ಅಮ್ಮ. ಏನಾದ್ರು ಈ ಮನೆಯಲ್ಲಿ ಸುಖವಾಗಿ ನಿಲ್ಲು. ನಿನ್ನ ಮೈ ಮೇಲಿರುವ ವಸ್ತ್ರ ವೈಡೂರ್ಯ ಈ ಮನೆಗೆ ಸೇರಿದ್ದು, ಅಂದರೆ ನನಗೆ ಸೇರಿದ್ದು. ಪ್ರತಿ ಒಂದನ್ನು ನನ್ನ ಪಾದಕ್ಕೆ ಅರ್ಪಿಸು ಬಡ್ಡಿ ಮಗನೇ. ಅಷ್ಟೇ ಅಲ್ಲ, ನಾನು
ಸಂಘದ ಅಧ್ಯಕ್ಷನೆಂದು ಹೋರಾಡುತ್ತಿದ್ದಲ್ಲ ಆ ಹಸಿರು ಟವರ್ ಅದು ಕೂಡ ಈಗ ನನ್ನ ಸ್ವತ್ತು. ಏ ಬಡ್ಡಿ ಮಗನೇ, ಪ್ರತಿ ಒಂದನ್ನು ನನ್ನ ಪಾದಕ್ಕೆ ಅರ್ಪಿಸು. ಕ್ರೂರ ರಾಕ್ಷಸವಿದೆಯೇ, ಈ ಹಸಿರು ಟವಲ್ ಈ ರಾಮಣ್ಣನ ಮೇಲಿರುವುದು ನಿನಗೆ ಇಷ್ಟವಾಗಲಿಲ್ಲ ದೇವಾ, ಇಷ್ಟವಾಗಲಿಲ್ಲ. ಸದಾ ರೈತರ ಹೋರಾಟಕ್ಕೆಂದು ಬಿಂಬಿತವಾಗಿರುವ ಈ ಟವಲ್ ಈ ರಾಮಣ್ಣನ ಮೇಲಿರುವುದು ನಿನಗಿಷ್ಟವಾಗಲಿಲ್ಲವೇ? ಇಂಥ ರೈತರ ಹೆಗಲ ಮೇಲಿರುವ ಈ ಟವಲ್ ಅನ್ನು ಕ್ರೂರಿ ಪಾದಕ್ಕೆ ಅರ್ಪಿಸಬೇಕೆ ನಾನು? ಹೇಳು ದೇವ, ಹೇಳು, ಏನ್ ಮಾಡು? ನನ್ ತಂಗಿ ಸುಖವಾಗಿರ್ತಾಳೆ ಅಂತ ಆದ್ರೆ ನಾನು ಈ ತ್ಯಾಗ ಮಾಡ್ಲೇಬೇಕು. ಇದು ನನ್ನ ಹಣೆ ಬರ ಅಲ್ವಾ, ಬರದ ಕಲ್ಪನೆ ಅಲ್ವಾ? ಈ ಟವಲ್ ತಾನೇ ನಿನಗಬೇಕು, ಈ ಟವಲ್ ನಿನಗೆ ಕೊಡ್ತೇನೆ. ಆದ್ರೆ ಹಸಿರು ಎಂದ್ರೆ ಈ ನಾಡಿನ ಉಸಿರು. ಈ ಹಸಿರು ಟವಲ್ ರೈತರ ಉದ್ಧಾರಕ್ಕಾಗಿ ಇರುವುದು. ಈ ಟವಲ್ ಒಳ್ಳೆ ಕೆಲ್ಸಕ್ಕೆ ಬಳಸಿದ್ರೆ ಒಳ್ಳೆ, ಇದನ್ನೇನಾದ್ರೂ ಕೆಟ್ಟ ಕೆಲ್ಸಕ್ಕೆ ಬಳಸಿದ್ರೆ ಸತ್ತು ಸಮಾಧಿ ಆದ್ರೂ ಎಲ್ಲಿವಡಿಕೆ ಮಗನೇ ಹುಷಾರ್. ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಇದೀಗ ಶಕ್ತಿ ನಿನ್ನಲ್ಲಿಲ್ಲ. ಯಾವಾಗ ನನ್ನೊಡೆ ದೇಶ ಕಟ್ಟಿಕೊಂಡು ನಿನ್ನ ಪುಣ್ಯವೆಲ್ಲ ಮುಗಿದು ಹೋಗಿ ಪಾಪದ ಮೂಟೆ ನಿನ್ನ ಹೇಗೆಲ್ಲ ಹತ್ತಿದೆ. ಏ ರಾಮಯ್ಯ, ನಿನ್ನ ಬಟ್ಟೆ ಬರಿಯನ್ನು ಮಣ್ಣಾಗಿಸಿದ ಕಂಬನಿತ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ನಮ್ಮ ಮನೆಯಲ್ಲಿ ಯಾರೇ ಬರಲಿ ಗೃಹ ದೇವತೆ ಗೃಹ ದೇವತೆ, ನಿನ್ನ ಬಡಿಲಲ್ಲೇ ಬೆಳೆದ ಈ ಮಗ ಇವತ್ತು ನಿನ್ ಬಿಟ್ಟು ನಾನು ಹೋಗ್ತಾ ಇದ್ದೀನಪ್ಪ. ಮನೆಯ ಮುಗಿತು
ಚೆಟ್ಟಿ ಚೆಟ್ಟಿ ಅಯ್ಯೋ, ನನ್ನ ಓಷ್ಟನ್ನು ಮೈಸೂರೇ ಬಿಟ್ಟು ಬಂದಿದ್ದೆ. ಚಡ್ಡಿ ಸಿಕ್ಕರೆ ಚೆನ್ನಾಗಿರ್ತಿತ್ತು. ಚಾರ್ಲಿ, ಅವನು ಎಲ್ಲಿಗೆ ಹೋಗುತ್ತಾನೋ ಏನು ಮಾಡುತ್ತಾನೋ ಪ್ರತಿ ಒಂದನ್ನು ಗಮನಿಸು. ಅಪ್ಡೇಟ್ ಟು ಅಪ್ಡೇಟ್ ನನಗೆ ವಾಟ್ಸಪ್ ಮಾಡ್ತಾ ಇರು. ಗಣ್ಯರ, ಆ ಬಡ್ಡಿ ಮಗ ಕಲಾಕಾರ ಇದ್ದಾನೆ. ಎಲ್ಲರೂ ಅಡಿಗೆ ಮಾಡಿ ಆದ್ರೂ ಬದುಕೆಂತ ಅವ ಅಡಿಗೆ ಮಾಡಿದ್ರ ಬಾರಿ